ನಮಸ್ತೆ. ಕ್ರಿಸ್ಟೋಫರ್ ನೋಲನ್ ಅವರ ಚಿತ್ರಗಳಲ್ಲಿ ಕಂಡುಬರುವಂತಹ ನಿಖರವಾದಂತಹ ವೈಜ್ಞಾನಿಕ ಮಾಹಿತಿಗಳನ್ನು ನಾನು ಬೇರೆ ಸಿನಿಮಾಗಳಲ್ಲಿ ನೋಡಿದ್ದು ಕಡಿಮೆಯೇ. ಹಾಗಾಗಿ ನನಗೆ ಕ್ರಿಸ್ಟೋಫರ್ ನೋಲನ್ ಅವರ ಚಿತ್ರಗಳು ತುಂಬ ಇಷ್ಟ ಆಗ್ತವೆ. ಕ್ರಿಸ್ಟೋಫರ್ ನೋಲನ್ ಅವರ ತಂದೆ ಬ್ರೆಂಡನ್ ನೋಲನ್ ಅವರು ಕ್ರಿಸ್ಟೋಫರ್ ನೋಲನ್ ಅವರಿಗೆ ಬಾಲ್ಯದಿಂದಲೇ ಈ ವೈಜ್ಞಾನಿಕ ಕಥೆಗಳಿರುವ ಪುಸ್ತಕಗಳನ್ನು ತಂದುಕೊಡ್ತಾ ಇದ್ರಂತೆ, ಕಾಮಿಕ್ಸ್ಗಳನ್ನ ತಂದುಕೊಡ್ತಾ ಇದ್ರಂತೆ. ಹಾಗಾಗಿ ಬಾಲ್ಯದಿಂದಲೇ ಈ ವೈಜ್ಞಾನಿಕ ವಿಷಯಗಳ ಬಗ್ಗೆ ಕ್ರಿಸ್ಟೋಫರ್ ನೋಲನ್ ಅವರಿಗೆ ಆಸಕ್ತಿ ಕುದುರುತ್ತೆ. ಇಂಟರ್ಸ್ಟೆಲ್ಲರ್ ಇದು ಬ್ಲ್ಯಾಕ್ ಹೋಲ್ ಮತ್ತು ಟೈಮ್ ಡೈಲೇಷನ್ ಥಿಯರಿಯನ್ನು ಅಳವಡಿಸಿಕೊಂಡಿರುವಂತಹ ಚಿತ್ರ. ಖ್ಯಾತ ಭೌತಶಾಸ್ತ್ರಜ್ಞರಾದಂತಹ ಕಿಪ್ ಥೋರ್ನೆ ಅವರ ಜೊತೆ ಡೈರೆಕ್ಟ್ ಆಗಿ ಕೊಲಾಬರೇಟ್ ಆಗಿ ಈ ಚಿತ್ರದ ಕಥೆಯನ್ನು ಹೆಣೆದಿದ್ದಾರಂತೆ ನೋಲನ್ ಅವರು. ಈ ಸಿನಿಮಾದಲ್ಲಿ ನೀವು ಒಂದು ದೃಶ್ಯವನ್ನು ಗಮನಿಸ್ಬೋದು. ಒಂದು ಗ್ರಹಕ್ಕೆ ಹೋದಾಗ ಅಲ್ಲಿನ 1 ಗಂಟೆ ನಮ್ಮ ಭೂಮಿಯ 7 ವರ್ಷಗಳಿಗೆ ಸಮ ಆಗಿರುತ್ತೆ. ಗರ್ಗಂಟುವಾ ಬ್ಲ್ಯಾಕ್ ಹೋಲನ್ನು ಕ್ರಿಯೇಟ್ ಮಾಡೋದಕ್ಕೆ ಅಂದರೆ ಜನರಿಗೆ ತೋರಿಸೋದಕ್ಕೆ VFX ಅನ್ನು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಇದರ ಫಲಿತಾಂಶ ಏನಪ್ಪ ಅಂತಂದರೆ ವಿಜ್ಞಾನಿಗಳು ಕೂಡ ಇದು ಹೆಚ್ಚು ನಿಖರವಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಇನ್ಸೆಪ್ಷನ್ ಸಿನಿಮಾ ನೀವೆಲ್ಲ ನೋಡಿರ್ತೀರಿ. ಕನಸಿನಲ್ಲಿ ಡ್ರೀಮ್ ಪರ್ಸೆಪ್ಷನ್ನು ಸ್ಲೋ ಆಗ್ಬೋದು ಅಥವಾ ವೇಗವಾಗಿ ಹೋಗ್ಬೋದು. ಹಾಗೆಯೇ ಮೈಂಡು ಮಲ್ಟಿಪಲ್ ಲೇಯರ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಈ ಸಿನಿಮಾದ ಹಾಲ್ವೇಲಿ ಒಂದು ಫೈಟ್ ಇದೆ. ಹಾಲ್ವೇ ರೊಟೇಟ್ ಆಗ್ತಾ ಹೋಗುತ್ತೆ, ಅಲ್ಲೊಂದು ಫೈಟ್ ಮಾಡ್ತಾರೆ. ಇದಕ್ಕೆ ಕ್ರಿಸ್ಟೋಫರ್ ನೋಲನ್ ಅವರು VFXನ ಬಳಸಲಿಲ್ಲ. ರಿಯಲ್ ಆಗಿ ಒಂದು ತಿರುಗುವ ಹಾಲ್ವೇಯನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಗ್ರಾವಿಟಿ ಇಲ್ಲದೆ ಇರೋ ಹಾಗೆ ಫೀಲ್ ಕೊಡೋದಕ್ಕೆ ಅವರು VFX ಮೊರೆಯನ್ನು ಹೋಗಿಲ್ಲ. ಹಾಗೆಯೇ ಅವರು ಡ್ರೀಮ್ ಲೇಯರ್ನ ಗೇಮಲ್ಲಿರೋ ಲೆವೆಲ್ ಥರ ತೋರಿಸ್ತಾ ಹೋಗ್ತಾರೆ. ಈ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವವನ್ನು ಕೊಡುತ್ತೆ. ನೀವು ಟೆನೆಟ್ ಸಿನಿಮಾವನ್ನು ನೋಡಿರ್ಬೋದು. ಇದರಲ್ಲಿ ಎಂಟ್ರೋಪಿ ಥಿಯರಿಯನ್ನು ಬಳಸ್ಕೊಂಡಿದ್ದಾರೆ. ಎಂಟ್ರೋಪಿ ಪ್ರಕಾರ ಟೈಮ್ ಫಾರ್ವರ್ಡ್ ಆಗಿ ಮೂವ್ ಆಗುತ್ತೆ, ಅಂದರೆ ಮುಂದಕ್ಕೆ ಚಲಿಸುತ್ತೆ. ಆದರೆ ಅದನ್ನು ರಿವರ್ಸ್ ಮಾಡ್ತು ಅಂದರೆ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಅಂಶಗಳು ಕೂಡ ಹಿಂದಕ್ಕೆ ಚಲಿಸ್ತವೆ ಅಂತ. ನೋಲನ್ ಅವರು ಇದನ್ನು ಅದ್ಭುತವಾಗಿ ನಮಗೆ ದೃಶ್ಯ ರೂಪದಲ್ಲಿ ಕಟ್ಕೊಟ್ಟಿದ್ದಾರೆ. ನೀವು ಒಂದೇ ದೃಶ್ಯದಲ್ಲಿ ನೀವು ಗಮನಿಸ್ಬೋದು, ಒಂದು ವರ್ಷವನ್ನು ಮುಂದಕ್ಕೆ ಫಾರ್ವರ್ಡ್ ಆಯಿತು ಅಂದರೆ ಇನ್ನೊಂದು ವರ್ಷವನ್ನು ಹಿಂದಕ್ಕೆ ಫಾರ್ವರ್ಡ್ ಆಗ್ತಾ ಇರುತ್ತೆ. ಕಾರ್ ಎಕ್ಸ್ಪ್ಲೋಷನ್ ಆಗುತ್ತೆ, ಮತ್ತು ಅದು ವಾಪಸ್ಸು ರಿವರ್ಸ್ ಪ್ಲೇ ಆಗುತ್ತೆ. ಈ ಥರ ನಾವು ಬಹುತೇಕ ನಿರ್ದೇಶಕರುಗಳು VFXನ್ನು CGಯನ್ನು ಬಳಸ್ಕೊಳ್ಳೋದು ಸಿನಿಮಾದಲ್ಲಿನ ಕಾಲ್ಪನಿಕ ದೃಶ್ಯವನ್ನು ಅದ್ಭುತವಾಗಿ ತೋರಿಸೋದಕ್ಕೆ. ಆದರೆ ಕ್ರಿಸ್ಟೋಫರ್ ನೋಲನ್ ಅವರು ಇದಕ್ಕೆ ವ್ಯತಿರಿಕ್ತ ವಿಜ್ಞಾನದ ಥಿಯರಿಗಳನ್ನು ಅದನ್ನು ವಿಜುವಲೈಸ್ ಮಾಡೋದಕ್ಕೆ VFXನ್ನು ಬಳಸ್ಕೊಳ್ತಾರೆ. ಈ ಕಾಂಪ್ಲೆಕ್ಸ್ ಥಿಯರಿಗಳನ್ನು ಅವರು ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಕ್ಕೊಂದು ಕಮರ್ಷಿಯಲ್ ಬಣ್ಣವನ್ನು ಕೊಡ್ತಾರೆ, ಕಮರ್ಷಿಯಲ್ ಆಗಿ ಕಥೆಗಳನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಈ ಪಾಠದಂತೆ ಬೋಧನೆಯಂತೆ ಇರೋದಿಲ್ಲ. ಸಿನಿಮಾಗೆ ಬೇಕಾದಂಥ ಮಸಾಲೆ ಅಂಶಗಳನ್ನು ಸೇರಿಸಿ ಇವರು ಚಿತ್ರಕಥೆಯನ್ನು ಹೆಣಿತಾರೆ. ಹಾಗಾಗಿ ವಿಜ್ಞಾನದ ಕ್ಲಿಷ್ಟಕರವಾದಂತಹ ಥಿಯರಿಗಳನ್ನು ಅಷ್ಟೇ ಸರಳವಾಗಿ ದೃಶ್ಯ ರೂಪದಲ್ಲಿ ಅಳವಡಿಸುವ ನಿರ್ದೇಶಕರುಗಳಲ್ಲಿ ಇವರು ಮುಂದೆ ಇರ್ತಾರೆ. ನಮಸ್ಕಾರ.